ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೋಬೇಕಾಗುತ್ತೆ. ಬಾಕಿ ಉಳಿದಿರುವ ವಿಷಯಗಳನ್ನು, ಅಂದರೆ ನಿಮಗೆ ನಿಮ್ಮ ಲೈಫ್ಗೆ ಮ್ಯಾಚ್ ಆಗದೇ ಇರುವ ವಿಷಯಗಳನ್ನು ಅದನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ನಿಮ್ಮ ಮೇಲೆ ಫೋರ್ಸ್ಫುಲ್ಲಾಗಿ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಮತ್ತು ನಿಮ್ಮಿಬ್ಬರ ನಡುವೆ ಈಗ ಮಾತುಕತೆ ಇಲ್ವಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆಯಾ, ಅಥವಾ ಮಾತಾಡ್ತಾ ಇದ್ದರೂ ಕೂಡ ತುಂಬ ಕೋಲ್ಡ್ ಬಿಹೇವಿಯರ್ ಇದೆಯಾ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡುವ ಪ್ರಯತ್ನ ಪಡೋಣ. ಇವರ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಈ ವ್ಯಕ್ತಿ ಮತ್ತು ನಿಮ್ಮಿಬ್ಬರ ನಡುವೆ ಈಗ ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಬ್ಬರೂ ಕೂಡ ಈಗ ಓಪನ್ ಆಗಿ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಇಬ್ಬರು ಕೂಡ ಮಾತಾಡಿದ್ರೂ ಕೂಡ ಒಬ್ಬರ ಮಾತು ಇನ್ನೊಬ್ಬರಿಗೆ ತಲುಪ್ತಾ ಇಲ್ಲ. ಅಂದರೆ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಕೆಲವೊಮ್ಮೆ ಈ ವ್ಯಕ್ತಿಯ ಬಿಹೇವಿಯರ್ ನಿಮ್ಮ ಕಡೆಗೆ, ನಿಮ್ಮ ಜೊತೆ ತುಂಬ ರೂಡ್ ಆಗಿರಬಹುದು, ಆರೋಗ್ಯಂಟ್ ಆಗಿರಬಹುದು, ಅಥವಾ ಟೋಟಲಿ ಕೇರ್ಲೆಸ್ ಆಗಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ನೀವು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ರೂ ಕೂಡ ಅವರು ಈಗೋ ಇಂದ ರಿಪ್ಲೈ ಕೊಡ್ತಾ ಇರಬಹುದು, ಅಥವಾ ಮಾತನಾಡದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದಾದ್ರೊಂದು ಟಾಪಿಕನ್ನು ತಗೊಂಡ್ರೆ ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಆ ಟಾಪಿಕಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯದ ಬಗ್ಗೆ ಫೈಟ್ ಆಗಿ ಮುಗೀತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಿಗ್ಗೆಸ್ಟ್ ಪೇಯ್ನ್ ಏನು ಅಂದರೆ ಈ ಪರ್ಸನ್ ನಿಮ್ಮ ಫೀಲಿಂಗ್ಸ್ನ ಒಂಚೂರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋದು ನಿಮಗೆ ನೋವು ಕೊಡ್ತಾ ಇದೆ. ನೀವು ತುಂಬ ಹರ್ಟ್ ಆಗ್ತಾ ಇದ್ದೀರಾ, ನೀವು ತುಂಬ ಸೈಲೆಂಟ್ ಆಗ್ತಾ ಇದ್ದೀರಾ, ನೀವು ದೂರ ಹೋಗ್ತಾ ಇದ್ದೀರಾ. ಅದರ ಬಗ್ಗೆ ಇವರಿಗೆ ಕನ್ಸರ್ನೇ ಇಲ್ವಲ್ಲ ಅಂತ ನಿಮಗೆ ತುಂಬ ಫೀಲ್ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಎನರ್ಜಿ ಪ್ರಕಾರ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಕಡ್ಡಾಯವಾಗಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತಲೇ ಅರ್ಥ ಅಲ್ಲ. ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಫ್ರೆಂಡ್ ಆಗಿರಬಹುದು, ರಿಲೇಟಿವ್ ಆಗಿರಬಹುದು, ಅಥವಾ ಇವರ ಫೈನಾನ್ಷಿಯಲ್ ಸಿಚುವೇಶನ್ ಆಗಿರಬಹುದು, ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಯಾವುದೋ ಒಂದು ರೀಸನ್ ಆಗಿರಬಹುದು. ಈ ಪರ್ಸನ್ ಈಗ ಯಾರೋ ಒಬ್ಬರ ಮಾತನ್ನು ತುಂಬ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಆ ಥರ್ಡ್ ಪರ್ಸನ್ ಏನು ಹೇಳ್ತಾರೋ ಅದೇ ರೈಟ್ ಅಂತ ಇವರು ಬಿಲೀವ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತನ್ನು, ನಿಮ್ಮ ಫೀಲಿಂಗ್ಸನ್ನು, ನಿಮ್ಮ ಸೈಡ್ ಸ್ಟೋರಿಯನ್ನು ಇವೆಲ್ಲವನ್ನು ಈ ಪರ್ಸನ್ ಇಗ್ನೋರ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ನಡ್ಕೊಳ್ತಾ ಇರಬಹುದು. ಆ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಈ ವ್ಯಕ್ತಿಗೆ, ಅಂದರೆ ನಿಮ್ಮ ಪಾರ್ಟ್ನರ್ಗೆ ಅಥವಾ ಈ ವ್ಯಕ್ತಿಗೆ ಎಮೋಷ್ನಲಿ ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಇವರ ಮಾತಿಗೆ ತುಂಬ ಇಂಪಾರ್ಟೆನ್ಸನ್ನು ಈ ವ್ಯಕ್ತಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಈ ಥರ್ಡ್ ಪಾರ್ಟಿಯ ಯಾವುದೇ ಮಾತನ್ನು ಕೂಡ ಈ ಪರ್ಸನ್ ಇಗ್ನೋರ್ ಮಾಡದೇ ಇರಬಹುದು, ಅಥವಾ ತುಂಬ ಜಾಸ್ತಿ ಇವರ ಮಾತನ್ನು ಕೇಳ್ತಾ ಇರಬಹುದು. ಆ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನಿಮ್ಮ ಎನರ್ಜಿ ತುಂಬ ಪ್ಯೂರಾಗಿ ಕಾಣ್ತಾ ಇದೆ. ನೀವು ಇನ್ನೂ ಕೂಡ ತುಂಬ ಹೋಪ್ ಇಟ್ಕೊಂಡಿದ್ದೀರಾ ಈ ಪರ್ಸನ್ ಮೇಲೆ. ಏನಾದರೂ ಮಿರಾಕಲ್ ಆಗಲಿ, ಏನಾದರೂ ಚೇಂಜಸ್ ಆಗಲಿ ನಿಮ್ಮ ಲೈಫ್ನಲ್ಲಿ, ಮತ್ತು ನಿಮ್ಮ ರಿಲೇಷನ್ಶಿಪ್ ಮೊದಲಿನ ರೀತಿ ನಾರ್ಮಲ್ ಆಗಲಿ, ಈ ಪರ್ಸನ್ ಮೊದಲಿನ ಥರ ಆಗಲಿ ಅಂತ ನೀವು ದೇವ್ರ ಹತ್ರ ತುಂಬ ಕೇಳ್ಕೊಳ್ತಾ ಇದ್ದೀರಾ. ಯೂನಿವರ್ಸ್ ಹತ್ರ ತುಂಬ ಪ್ರೇ ಮಾಡ್ಕೊಳ್ತಾ ಇದ್ದೀರಾ, ಸೈಲೆಂಟಾಗಿ ಪ್ರೇ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮಗೆ ಓಲ್ಡ್ ಮೆಮೊರೀಸ್ಗಳು, ಹ್ಯಾಪಿ ಮೂಮೆಂಟ್ಸ್ಗಳು ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಮೊದಲು ಯಾವ ರೀತಿ ಇದ್ದರು, ಇವರ ಬಿಹೇವಿಯರ್ ಯಾವ ರೀತಿ ಇತ್ತು, ಇದೆಲ್ಲವೂ ನಿಮಗೆ ತುಂಬ ಜಾಸ್ತಿ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ನೀವು ಇನ್ನೂ ಕೂಡ ಈ ರಿಲೇಷನ್ಶಿಪ್ಪನ್ನು ಸೇವ್ ಆಗಬೇಕು, ಈ ರಿಲೇಷನ್ಶಿಪ್ ಸೇವ್ ಆಗಿ ಮುಂದಕ್ಕೆ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ
ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಬಿಲೀವ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಈ ಪರ್ಸನ್ ರಿಯಲೈಸ್ ಮಾಡ್ಕೊಂಡಿಲ್ಲ. ಅಂದರೆ ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿಲ್ಲ. ಈ ರೀತಿ ಇವರು ಇನ್ನೂ ಕೂಡ ರಿಯಲೈಸ್ ಮಾಡ್ಕೊಂಡಿಲ್ಲ. ನಿಮ್ಮ ಆ್ಯಬ್ಸೆನ್ಸ್ ಇವರಿಗೆ ಈಗ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಅದು ಟೆಂಪ್ರವರಿ ಫೇಸ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರೀತಿ ಇವರು ಮಾಡ್ತಾ ಇರೋದು, ಈ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಅದು ಟೆಂಪ್ರವರಿ ಎನರ್ಜಿ ಅಂತ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಇವರು ನೀವು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು, ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಇಗ್ನೋರ್ ಮಾಡ್ತಾ ಇರ್ಬೋದು. ಇವ್ರು ಅಂದ್ಕೊಳ್ತಾ ಇರ್ಬೋದು ಆಮೇಲೆ ಮಾತಾಡೋಣ, ಈಗ ಬೇಡ, ಈಗ ಟೈಮ್ ಇಲ್ಲ, ಈ ರೀತಿ ಅಂದ್ಕೊಳ್ತಾ ಇರಬಹುದು. ಬಟ್ ಇವರು ನಿಮ್ಮ ಹತ್ರ ಯಾವ ರೀತಿ ಬಿಹೇವ್ ಮಾಡಿದ್ರು, ಅಂದರೆ ಎಷ್ಟೇ ಒರಟಾಗಿ ಬಿಹೇವ್ ಮಾಡಿದ್ರು, ರೂಡಾಗಿ ಬಿಹೇವ್ ಮಾಡಿದ್ರು, ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ತುಂಬ ಚೇಂಜಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ಇದೇ ರೀತಿ ಇರ್ತಾರೆ, ಇವರ ಬಿಹೇವಿಯರ್ ಅನ್ನೋದು ಚೇಂಜ್ ಆಗೋದಿಲ್ಲ ಅಂತ ನೀವು ಅಂದ್ಕೋಬೇಡಿ. ಇವರಿಗೆ ರಿಯಲೈಸೇಷನ್ ಅನ್ನೋದು ಆಗುತ್ತೆ, ರಿಗ್ರೆಟ್ ಫೀಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಏನಿದ್ದಾರೆ, ಈ ಥರ್ಡ್ ಪಾರ್ಟಿಯ ರಿಯಲ್ ಫೇಸ್ ಏನಿದೆ ಅಂದರೆ ಈ ಪರ್ಸನ್ಗೆ ಸ್ಲೋಲಿ ರಿವೀಲ್ ಆಗುತ್ತೆ. ಅಂದರೆ ಈ ಥರ್ಡ್ ಪಾರ್ಟಿ ಅನ್ನೋರು ಯಾವುದಾದ್ರೂ ಮೂರನೇ ವ್ಯಕ್ತಿ ಆಗಿದ್ದರೆ ಆ ವ್ಯಕ್ತಿಯ ನಿಜ ಬಣ್ಣ, ಅವರ ಮನಸ್ಥಿತಿ ಯಾವ ರೀತಿ ಇದೆ, ಈ ಪರ್ಸನ್ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಎಲ್ಲವೂ ಕೂಡ ಈ ವ್ಯಕ್ತಿಗೆ ಅರಿವಾಗುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಥರ್ಡ್ ಪಾರ್ಟಿಯ ನೆಗೆಟಿವ್ ಇಂಟೆನ್ಷನ್ಸ್ ಏನಿತ್ತು ಎಲ್ಲವೂ ಕೂಡ ಇವರಿಗೆ ಅರ್ಥ ಆಗುವಂತಹ ಟೈಮ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಷ್ಟರಲ್ಲಿ ಇವರಿಗೆ ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು, ಎಷ್ಟು ದೊಡ್ಡ ಮಿಸ್ಟೇಕ್ ಈ ರಿಲೇಷನ್ಶಿಪ್ಪಲ್ಲಿ ಮಾಡಿದ್ರು ಅನ್ನೋದರ ಅರಿವು ಕೂಡ ಆಗುತ್ತೆ. ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು, ನೀವು ಎಷ್ಟೇ ಲೈಕ್ ಮಾಡಿದ್ರು ಕೂಡ ಈ ಪರ್ಸನ್ ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡಿದ್ರು, ಯಾವ ರೀತಿ ರೂಡಾಗಿ ನಿಮ್ಮನ್ನು ಹರ್ಟ್ ಮಾಡಿದ್ರು, ಯಾವ ರೀತಿ ಮಿಸ್ಟೇಕ್ ಮಾಡಿದ್ರು ಎಲ್ಲವೂ ಈ ಪರ್ಸನ್ಗೆ ಅರ್ಥ ಆಗುವ ಟೈಮ್ ಬೇಗನೆ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಫ್ಯೂಚರ್ನಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಮೊದಲು ಮೆಸೇಜ್ ಅಥವಾ ಕಾಲ್ ಮಾಡುವ ರೀತಿ ಕಾಣಿಸ್ತಾ ಇದೆ. ತಮ್ಮ ಮಿಸ್ಟೇಕನ್ನು ಇವರು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾರಿ ಅನ್ನೋ ವರ್ಡ್ ಇವರ ಹಾರ್ಟ್ನಿಂದ ಬರುತ್ತೆ. ಅಂದರೆ ನಿಮ್ಮ ಹತ್ರ ಸಾರಿ ಕೇಳುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇದು ಸಡನ್ ಮಿರಾಕಲ್ ಅಲ್ಲ, ಸ್ಲೋ ಹೀಲಿಂಗ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕ್ರಮೇಣವಾಗಿ ಹಂತ ಹಂತವಾಗಿ ನಿಮ್ಮಿಬ್ಬರ ಮಾತುಕತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ, ಟ್ರಸ್ಟ್ ರೀಬಿಲ್ಡ್ ಆಗುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಮತ್ತೆ ನಾರ್ಮಲ್ ಟ್ರ್ಯಾಕ್ಗೆ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಾರ್ಮಲ್ ರೀತಿಯಲ್ಲಿ ಬರುವ ಅಥವಾ ಮುಂಚೆ ಯಾವ ರೀತಿ ಇದ್ರೋ ಆ ರೀತಿ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಸರಿಯಾಗುವಂಥ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ನೀವು ಪಾಸಿಟಿವ್ ಇರಬೇಕಾಗುತ್ತೆ. ಎಲ್ಲ ವಿಷಯವನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ಬಂದಿದ್ದಾರೆ, ನಾರ್ಮಲ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ ಅನ್ನೋ ರೀತಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಜೊತೆ ನೀವು ಚೇಸಿಂಗ್ ಎನರ್ಜಿಯಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಈ ಪರ್ಸನ್ ಕಡೆಯಿಂದ ಏನು ಬಯಸ್ತಾ ಇದ್ದೀರಾ ಅಂದರೆ ಈ ಪರ್ಸನ್ ಮೊದಲು ಮೆಸೇಜ್ ಮಾಡಲಿ, ಈ ಪರ್ಸನ್ ನಿಮಗೆ ಈಗ ಕಾಲ್ ಮಾಡಲಿ, ಕಮಿಟ್ಮೆಂಟನ್ನು ಕೊಡಲಿ. ನೀವೇನಾದರೂ ಕಮಿಟ್ಮೆಂಟ್ ಕೇಳಿದರೆ ಆ ಕಮಿಟ್ಮೆಂಟ್ ನಿಮಗೆ ಸಿಗಬೇಕು. ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ನಿಮ್ಮ ಮಾತು ಈ ಪರ್ಸನ್ ಅರ್ಥ ಮಾಡ್ಕೋಬೇಕು. ಇದೆಲ್ಲವನ್ನು ನೀವು ಅಂದ್ಕೊಳ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಮೂವ್ ಆಗಬೇಕು. ನೀವು ಒಬ್ಬರೇ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಇವರ ಕಡೆಯಿಂದ ಕೂಡ ಎಫರ್ಟ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ಒಳಗಡೆ ತುಂಬ ವಿಷಯ ಇದೆ. ಈ ಪರ್ಸನ್ ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋಬೇಕು, ನನ್ನನ್ನು ತುಂಬ ಪ್ರೀತಿಸಬೇಕು, ನನ್ನ ಎಲ್ಲ ಮಾತನ್ನು ಕೇಳಬೇಕು, ನನಗೆ ವ್ಯಾಲ್ಯೂ ಕೊಡಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ಇಷ್ಟೆಲ್ಲ ಟ್ರೈ ಮಾಡಿದ್ರು ನಿಮಗೆ ರೆಸ್ಪಾನ್ಸ್ ಪ್ರಾಪರಾಗಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ.
ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿವರೆಗೂ ನೀವು ಏನು ಫೇಸ್ ಮಾಡಿದರೂ ಕೂಡ ಅದು ಈಸಿ ಫೇಸ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೋಸ್ಕರ, ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ವೆಯ್ಟ್ ಮಾಡಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಷನ್ ಇರಬಹುದು. ಈ ರಿಲೇಷನ್ಶಿಪ್ಗೋಸ್ಕರ ನೀವು ತುಂಬ ಹೋಪ್ ಇರಬಹುದು. ತುಂಬ ಡಿಸಪಾಯಿಂಟ್ಮೆಂಟ್ ಫೀಲ್ ಆಗಿರಬಹುದು ತುಂಬ ಸಲ, ತುಂಬ ರೀಸನ್ ಕಾರಣದಿಂದ. ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ಎಲ್ಲವನ್ನ ನೀವು ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿರಬಹುದು ಈ ಪರ್ಸನ್ಗೆ. ಆದರೆ ಈ ಫೇಸ್ ಅನ್ನೋದು ಏನು ನೀವು ಇಲ್ಲಿವರೆಗೂ ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಈ ರಿಲೇಷನ್ಶಿಪ್ಪಲ್ಲಿ ಏನು ಸಹಿಸ್ಕೊಂಡಿದ್ದೀರಾ, ಅದು ಈಗ ಎಂಡ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸದ್ಯದಲ್ಲೇ ಅಥವಾ ಸ್ವಲ್ಪ ಟೈಮ್ನಲ್ಲೇ ಈ ಚೇಸಿಂಗ್ ಎನರ್ಜಿಯಿಂದ ನೀವು ಹೊರಗಡೆ ಬರ್ತೀರಾ. ಒಂದು ಬಿಗ್ ಚೇಂಜ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಸಹಿಸ್ಕೊಂಡಿರಬಹುದು. ಇವರು ಇಗ್ನೋರ್ ಮಾಡಿದರೂ ಕೂಡ ನೀವು ಮತ್ತೆ ಮತ್ತೆ ಈ ಪರ್ಸನ್ಗೆ ಎಕ್ಸ್ಪ್ಲೈನ್ ಮಾಡಿರಬಹುದು, ನಿಮ್ಮ ಪ್ರೀತಿಯ ಬಗ್ಗೆ ತಿಳಿಸಿರಬಹುದು. ಬಟ್ ಇನ್ನು ಮುಂದೆ ಸಿಚುವೇಶನ್ ನಿಮ್ಮ ಫೇವರ್ಗೆ ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಬಿಹೇವಿಯರ್ ನಿಮ್ಮ ಕಡೆಗೆ ಚೇಂಜ್ ಆಗುವ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಆ್ಯಕ್ಷನ್ ತಗೊಳ್ಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಅವರು ಡಿಸಿಷನ್ ತಗೊಳ್ಬಹುದು, ಕ್ಲಾರಿಟಿಯನ್ನು ಕೊಡಬಹುದು, ರೆಸ್ಪಾನ್ಸಿಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ಇಬ್ಬರು ಕೂಡ ಈಗ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದರೂ ಕೂಡ ಲಾಂಗ್ ಟೈಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾವುದೋ ಒಂದು ವಿಷಯದ ಬಗ್ಗೆ ಕನ್ಫ್ಯೂಷನ್ ಅನ್ನೋದು, ರಿಪೀಟೆಡ್ ಫೈಟ್ಸ್ ಆಗ್ತಾ ಇರೋದು, ಈ ರೀತಿಯೆಲ್ಲ ಆಗ್ತಾ ಇರಬಹುದು. ಇದೆಲ್ಲ ನಡೀತಾ ಇದ್ದರೆ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೀವಿಬ್ಬರು ಮಾತಾಡಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ ಅಂತ ಅಲ್ಲ. ಅಂದರೆ ನೀವಿಬ್ಬರೇ ಇದನ್ನು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಅಲ್ಲ. ಇಲ್ಲಿ ಥರ್ಡ್ ಪರ್ಸನ್ ಒಬ್ಬರು ಎಂಟ್ರಿ ಆಗುವ ಸಾಧ್ಯತೆ ಇದೆ. ಅಂದರೆ ಥರ್ಡ್ ಪರ್ಸನ್ ಅಂದರೆ ನಿಮಗೆ ಮತ್ತು ಇವರಿಗೆ ಬೇಕಾಗಿರುವಂತಹ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ಈ ಪರ್ಸನ್ನ ಫ್ರೆಂಡ್ ಆಗಿರಬಹುದು, ಫ್ಯಾಮಿಲಿಯ ಮೆಂಬರ್ ಅಂದರೆ ನಿಮಗೆ ಇಬ್ಬರಿಗೂ ಬೇಕಾಗಿರುವಂತಹ ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಇಬ್ಬರಿಗೂ ಗೊತ್ತಿರುವ ಕಾಮನ್ ಪರ್ಸನ್ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನು ಆಗ್ತಾ ಇದೆ, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಜಗಳ ನಡೀತಾ ಇದೆಯಾ, ಅಥವಾ ಈಗ ಸಿಟ್ ಮಾಡಿಕೊಂಡು ದೂರ ಆಗಿದ್ದೀರಾ, ಇದೆಲ್ಲವೂ ಗೊತ್ತಿರುವ ವ್ಯಕ್ತಿ ಆಗಿರಬಹುದು. ಆ ವ್ಯಕ್ತಿಯ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೆಲ್ಪ್ ಆಗುವ ರೀತಿ ಕಾಣಿಸ್ತಾ ಇದೆ. ಆ ಪರ್ಸನ್ ನಿಮ್ಮಿಬ್ಬರಿಗೂ ಕೂಡ ಅಡ್ವೈಸನ್ನು ಕೊಡಬಹುದು. ಈ ಮೂರನೇ ವ್ಯಕ್ತಿಯ ಎಂಟ್ರಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸಡನ್ನಾಗಿ ಆಗಬಹುದು. ಇಬ್ಬರಿಗೂ ಕೂಡ ಗೊತ್ತಿರುವ ವ್ಯಕ್ತಿ ಆಗಿರೋದ್ರಿಂದ ಅವರ ಮಾತನ್ನು ನೀವಿಬ್ಬರು ಕೇಳುವ ಸಾಧ್ಯತೆ ತುಂಬ ಇದೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಸೈಡ್ ಎಕ್ಸ್ಪ್ಲೈನ್ ಮಾಡಬಹುದು. ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಸೋದಕ್ಕೆ ಈ ಪರ್ಸನ್ ಟ್ರೈ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಸೇವ್ ಮಾಡೋದಕ್ಕೆ ಫುಲ್ ಎಫರ್ಟ್ ಹಾಕೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಏನಾದರೂ ಇದೆ, ಅದನ್ನು ಸಾಫ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಈ ಥರ್ಡ್ ಪರ್ಸನ್ ಮಾತನ್ನು ಇಗ್ನೋರ್ ಮಾಡಲ್ಲ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಕೂಡ ಇಗ್ನೋರ್ ಮಾಡಲ್ಲ, ಇವರು ಕೂಡ ಇಗ್ನೋರ್ ಮಾಡಲ್ಲ, ಇಬ್ಬರು ಕೂಡ ಈ ಥರ್ಡ್ ಪರ್ಸನ್ನ ಏನು ಸಲಹೆ ಅಥವಾ ಅಡ್ವೈಸನ್ನು ಕೊಡ್ತಾರೋ ಅದನ್ನು ನೀವು ತಗೊಳ್ತೀರಾ. ಇದರಿಂದ ನಿಮ್ಮ ರಿಲೇಷನ್ಶಿಪ್ಗೆ ಫೇವರ್ ಆಗುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇಲ್ಲಿ ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಕೆಲವರ ರಿಲೇಷನ್ಶಿಪ್ಪಲ್ಲಿ, ಕೆಲವರ ಲೈಫ್ನಲ್ಲಿ ಒಬ್ಬ ಥರ್ಡ್ ಪರ್ಸನ್ ಎಂಟ್ರಿ ಆಗುತ್ತೆ. ಆ ಥರ್ಡ್ ಪರ್ಸನ್ ಅನ್ನೋರು ನಿಮ್ಮಿಬ್ಬರಿಗೂ ಗೊತ್ತಿರುವ ವ್ಯಕ್ತಿ ಆಗಿರ್ತಾರೆ. ಆ ಥರ್ಡ್ ಪರ್ಸನ್ ಕಾರಣದಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕ್ಲಿಯರ್ ಆಗುವ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಲೈಫ್ನಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಥರ್ಡ್ ಪರ್ಸನ್ ಮೂಲಕ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಬ್ರಿಡ್ಜ್ ಬಿಲ್ಡ್ ಆಗುತ್ತೆ, ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ ಇದ್ದರೂ ಅದು ಸೊಲ್ಯೂಷನ್ ಕಡೆಗೆ ಹೋಗುತ್ತೆ ಈ ಥರ್ಡ್ ಪರ್ಸನ್ ಕಾರಣದಿಂದ. ನಿಮ್ಮಿಬ್ಬರ ನಡುವೆ ಇರುವಂಥದ್ದು ಸ್ಮಾಲ್ ಪ್ರಾಬ್ಲಮ್ ಆಗಿರಲಿ, ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಅಥವಾ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರಲಿ, ರೀಸೊಲ್ಯೂಷನ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಲೈಫ್ನಲ್ಲಿ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮುಂದಿನ ದಿನಗಳಲ್ಲಿ, ಫ್ಯೂಚರ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರ ನಡುವೆ ಕ್ಲಾರಿಟಿ ಅನ್ನೋದು ಬರುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಸ್ಲೋ ಆಗಿ ಆದರೂ ಬಟ್ ಸ್ಟ್ರಾಂಗ್ ಆಗಿ ಹೀಲ್ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಗ್ಯಾಪ್ ಇದ್ದರೆ ಗ್ಯಾಪ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಲಾಂಗ್ ಟೈಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಫೈಟ್ ಅನ್ನೋದು ನಡೀತಾ ಇದ್ದರೆ, ಸಣ್ಣ ಪುಟ್ಟ ವಿಷಯಗಳಿಗೂ ನೀವು ಜಗಳ ಆಡ್ತಾ ಇದ್ದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಬೇಗನೆ ನಾರ್ಮಲ್ ಆಗುವಂಥ ಎನರ್ಜಿ ಶೋ ಆಗ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.